ಅಲ್ಲ ಐಕ್ ಬರ್ತಾಳೆ ಕೂಡ ಬಂದತ್ತಂಜ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲ್ ಎಂತ ಅಂದರೆ ಪತ್ರೊಡೆ ಮಾಡುವ ಅಂತ ಮನಸ್ಸಾಗಿದೆ ಅಮ್ಮನಿಗೆ. ಸೊ ಆಟಿಯಲ್ಲಿ ಪತ್ರೊಡೆ ಎಲ್ಲ ಫೇಮಸ್ ನಮ್ಮ ಮಂಗಳೂರು ಕಡೆ. ಸೊ ಅದರದ್ದು ಎಲೆ ತರಲಿಕ್ಕೆ ಈಗ ಹೋಗ್ತೇನೆ. ನಾನು ಎಲೆ ತಂದು ಕೊಡ್ತೇನೆ, ಅಮ್ಮ ಮತ್ತು ಅತ್ತೆ ಸೇರಿ ಮಾಡ್ತಾರೆ. ಸೊ ನಾವೀಗ ಅದರ ಎಲೆ ತರಲಿಕ್ಕೆ ಹೋಗುವ. ಅದಕ್ಕೆ ನಮ್ಮದು ತುಳು ಭಾಷೆಯಲ್ಲಿ ತೇವು ಅಂತ ಹೇಳ್ತಾರೆ. ಅದಕ್ಕೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ನನಗೆ ಸರಿ ನೆನಪಿಲ್ಲ. ಇದು ಆಟಿ ಮಂತುಂಟಲ್ಲ, ಆಟಿಯಲ್ಲಿ ಮಾಡ್ತಾರೆ. ನಮಗೆ ಫಸ್ಟ್ ಟೈಮ್ ಮಾಡೋದಲ್ಲ, ಮೊನ್ನೆ ಒಮ್ಮೆ ಮಾಡಿದ್ರು ಅಮ್ಮ. ಚೆಂದ ಆಗ್ತದೆ ತಿನ್ನಲಿಕ್ಕೆ. ನಮ್ಮದು ಚುಕ್ಕಿ ಇವತ್ತು ಫುಲ್ ಬೊಟ್ಟೆಲ್ಲ ಇಟ್ಕೊಂಡು ರೆಡಿಯಾಗಿದ್ದಾರೆ ನೋಡಿ. ಓಡಬೇಕು ನೀವಲ್ಲ ಅಲ್ಲ ಚೋಟು ಬಾ ಪೈಲಡೆ. ಸೊ ಇಲ್ಲೊಂದು ಹೂ ಉಂಟಲ್ಲ, ಇದರ ಹೆಸರು ಯಾರಿಗಾದರೂ ಗೊತ್ತುಂಟಾ? ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ. ತೇರ್ಪು ಅಂತ ಹೇಳುದಾಯ್ತಾ ನಾವಿದಕ್ಕೆ. ಎಂತ ಪತ್ರೊಡೆ ಮಾಡೋದಾ? ಹೌದು, ಆಟಿ ಸ್ಪೆಷಲ್ ನೋಡಿ. ಇವಾಗ ಕಟ್ ಮಾಡುವ ರೀತಿ ನೋಡಿ. ಅದನ್ನು ಚಂದ ಸುರುಳಿಯಾಗಿ ಇಟ್ಕೊಂಡು ನೆಕ್ಸ್ಟ್ ಕಟ್ ಮಾಡಬೇಕು. ನೀನು ಅಗಡಿದೆ ಯಾಕೆ? ಮಾತನಾಡಿ. ಇವತ್ತು ಮೌನ ಪ್ರಾರ್ಥನೆ ಮಾಡ್ತಿದ್ದಾರೆ ನಮ್ಮ ವಿಡಿಯೋದಲ್ಲಿ. ಇವತ್ತು ಇವರದ್ದು ವಾಯ್ಸ್ ಇಲ್ಲ, ಖಾಲಿ ಆ್ಯಕ್ಷನ್ ಮಾತ್ರ. ಸೊ ಈಗ ಅದಕ್ಕೆ ಮಸಾಲೆ ಎಲ್ಲ ಬೇಕಲ್ಲ, ಅಮ್ಮ ರೆಡಿ ಮಾಡ್ತಿದ್ದಾರೆ. ಅಮ್ಮ ಎಂತೆಲ್ಲ ಹಾಕಿದ್ದೀರಿ ಅಂತ ಹೇಳಿ. ಮುಂಚಿ, ಹುಳಿ, ಮಂಜಾಲ್ ಇಷ್ಟೆಲ್ಲ ಹಾಕಿ ಫಸ್ಟ್ ಗ್ರೈಂಡ್ ಮಾಡಬೇಕು. ಈಗ ಅದಕ್ಕೆ ಅಕ್ಕಿ ಹಾಕ್ತೀರಾ? ಈಗಲೇ ಅದಕ್ಕೆ ಅಕ್ಕಿ ಎಲ್ಲ ಹಾಕಿ, ಅಕ್ಕಿಯನ್ನು ಎಷ್ಟು ಹೊತ್ತು ನೆನೆಸ್ಲಿಕ್ಕೆ ಇಡಬೇಕು? ಬೆಳಿಗ್ಗೆಯಿಂದ ಎಂತ? ಬೆಳಿಗ್ಗೆ ಹಾಕಿದಾರಂತೆ. ಬೆಳಿಗ್ಗೆಯಿಂದ ಅದು ನೆನೆತಾ ಉಂಟಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸೊ ಆಗ ಗ್ರೈಂಡ್ ಮಾಡಿದ ಮಸಾಲ ಉಂಟಲ್ಲ, ಅದಕ್ಕೆ ಆಗ ಕಟ್ ಮಾಡಿದ ಎಲೆಯನ್ನು ಹಾಕಿ ಚಂದ ಮಿಕ್ಸ್ ಮಾಡಬೇಕು. ಸೊ ಇದನ್ನು ಆ ಎಲೆಯಲ್ಲಿ ಹಾಕ್ಬೇಕು. ಈ ಎಲೆಗೆ ಎಂತ ಹೆಸರು? ತೆಕ್ಕಿದ ಎಲೆ. ತೆಕ್ಕಿದ ಎಲೆಯಲ್ಲಿ ಹಾಗೆ ಮಡಿಚಿ, ಎಂತ ತೆಕ್ಕಿದ ಇದೆ. ಅಲ್ಲಿ ಗ್ಯಾಸಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದಾರೆ. ಅದು ಸ್ವಲ್ಪ ಬಿಸಿ ಆದ ನಂತರ ಇದನ್ನು ಹೀಗೆ ಎಲ್ಲ ಫೋಲ್ಡ್ ಮಾಡಿ, ತುಂಬ ಬಿಸಿ ಆಗಬೇಕಂತೆ, ಫೋಲ್ಡ್ ಮಾಡಿ ಇಡಬೇಕು. ಇನ್ನು ಅದು ಎಷ್ಟು ಗಂಟೆ ಬೇಯಬೇಕು? 1 ಗಂಟೆಯಲ್ಲಿ ಬೇಯ್ತದ? 1 ಗಂಟೆ ಬೇಕಂತೆ ಅದು ಬೇಯಲಿಕ್ಕೆ. ನಿಮಗೆ ಪತ್ರೊಡೆ ಅಂದರೆ ಇಷ್ಟವಾ? ನಿಮಗೆ ಚಂದ ಆಗ್ತದಾ? ಮಸಾಲೆ ಎಲ್ಲ ನೆಕ್ಸ್ಟ್ ಅದು ಬೆಂದ ಮೇಲೆ ಅದನ್ನು ಕಟ್ ಮಾಡಿ ಮಸಾಲಕ್ಕೆ ಹಾಕುದಲ್ಲ. ಆಗದ್ದು ಮಸಾಲೆ ಬೇರೆನೆ ಗಾಯ್ಸ್, ಈಗದ್ದು ಮಸಾಲ ಬೇರೆನೆ. ಈಗದ್ದು ಮಸಾಲ ಯಾವುದಂದ್ರೆ ಕಟ್ ಮಾಡ್ತೇವಲ್ಲ, ಅದನ್ನು ಹಾಕಲಿಕ್ಕೆ ಮಸಾಲ ರೆಡಿ ಮಾಡೋದು. ಸೊ ಇದಕ್ಕೆ ಎಂತೆಲ್ಲ ಹಾಕಿದ್ದೀರಾ ಅಂತ ಒಮ್ಮೆ ಹೇಳಿ. ಇದಕ್ಕೆ ಮೆಣಸು, ಕೊತ್ತಂಬರಿ, ಜೀರಿಗೆ.
ತೆಂಗಿನಕಾಯಿ ತುರಿ ಹಾಕ್ಲಿಕ್ಕೆ ಉಂಟು ಅದಕ್ಕೆ. ಈಗ ಹಾಕ್ಬೋದು ಅದನ್ನು. ನೋಡಿ ಗೈಸ್, ಪತ್ರೊಡೆ ಮಾಡುವುದು ಅಷ್ಟು ಸುಲಭ ಇಲ್ಲ. ಎರಡೆರಡು ಸಲ ಎಲ್ಲ ಗ್ರೈಂಡ್ ಮಾಡುದಂದ್ರೆ ಅವರಿಗೆ ಗೊತ್ತಿಲ್ಲ ಅಂತ ಇದ್ರೆ. ಈಗ 1 ಗಂಟೆ ನಂತರ ನಾವು ಬಂದಿದ್ದೇವೆ. ಬೆಂದಿದೆ ಅಂತೆ. ಇನ್ನು ಅದನ್ನು ಓಪನ್ ಮಾಡಿ ಕಟ್ ಮಾಡಿ ಆಗ ಮಾಡಿದ ಮಸಾಲಕ್ಕೆ ಹಾಕಿದ್ರೆ ಪತ್ರೊಡೆ ರೆಡಿ. ನೋಡಿ, ಇದು ಎಲೆದು ಕಲರ್ ಫುಲ್ ಚೇಂಜ್ ಆಗಿದೆ ನೋಡಿ. ಇದೊಂದು ಸ್ವಲ್ಪ ತಣ್ಣಗೆ ಆಗ್ಲಿಕ್ಕೆ ಇರ್ಬೇಕಾ? ಗ್ರೈಂಡ್ ಮಾಡಿದ್ದನ್ನು ಬನಲೆಯಲ್ಲಿ ಹಾಕಿದ್ದಾರೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಬೇಕಿದ್ರೆ ಬೆಲ್ಲ ಹಾಕಿ, ಸ್ವಲ್ಪ ಬೇಕಾದವರು, ನಮಗೆಲ್ಲದಕ್ಕೆ ಸಹ ಬೆಲ್ಲ ಬೇಕು, ಸೊ ನಾವು ಹಾಕ್ತೇವೆ. ಹಾಗೆ ಹೇಳ್ಬೇಕಂತೆ. ನೆಕ್ಸ್ಟ್ ಇವರ್ಸ್ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ, ಸವಿತಾಸ್ ಕಿಚನ್ ಅಂತ. ಈಗ ಕಟ್ ಮಾಡಿದ ಆನಿಯನ್ ಅನ್ನು ಹಾಕಬೇಕು. ಇದನ್ನು ಹೀಗೆ ಸಹ ತಿನ್ಬಹುದು, ಯಾಕೆಂದ್ರೆ ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಮಸಾಲ ಕರೆಕ್ಟ್ ಉಂಟಲ್ಲ, ಮತ್ತೆ ಗಟ್ಟಿಯಲ್ಲೆಲ್ಲ ಉಂಟಲ್ಲ, ಮತ್ತೆ ಮಸಾಲ ಹಾಕಬೇಕು ಅಂತ ಇಲ್ಲ ಅಲ್ಲ. ಸೊ ಪತ್ರೊಡೆ ಮಾಡಿ ಎಲ್ಲ ಆಯಿತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.